ಇದನ್ನಿಲ್ಲೇ ಫಿಕ್ಸ್ ಮಾಡೋಣಲ್ಲ. ಎಷ್ಟು ಚೆನ್ನಾಗಿ ಕಾಣತೈತಿ ಇದಿಲ್ಲಿ. ಹೌದು ನೋಡು, ಆ ಕಡೆಗಿಂತ ಈ ಕಡೆನೇ ಚಂದ ಕಾಣತೈತಿ. ಅಲ್ಲೇ ಇರಲಿ ಬಿಡ. ಅಪ್ಪ ಎಲ್ಲ ಹೊಂಸೋದ್ರಾಗ ಎಷ್ಟು ಟೈಮ್ ಆಯ್ತಲ್ಲ. ಎಷ್ಟು ಚಂದ ಕಾಣತೈತಿ ನೋಡ್ರಿ ರೂಮ್ ಇವಾಗ. ಹೌದು. ಇವಾಗ ಮಿಶೋದಾಗ ಒಂದೆರಡು ಆರ್ಡರ್ ಮಾಡೈತಲ್ಲ, ಅದೊಂದೆರಡು ಬಂದ್ರೆ ಅದೊಂದೆರಡು ಸೆಟ್ ಮಾಡಿಬಿಟ್ರೆ ರೂಮ್ ಮಾತ್ರ ಮಸ್ತ್ ಆಗ್ತೈತಿ. ಇನ್ನು ಅಲ್ಲ, ಹೋಗಿ 3-4 ತಾಸು ಆಯ್ತು ರೂಮ್ನಾಗ ಸೇರ್ಕೊಂಡು ಹೊರಗೆ ಬರುವಲ್ರಿ. ಏನು ಮಾಡ್ತಿದ್ದಾರೆ ಇವರು? ಹಗರ್ಗೆ ಹೋಗಿ ಹಣೆಗೆ ಹಾಕ್ತೀನಿ ತಡಿ. ಅಬ್ಬಾ ಏನು ರೂಮ್ ಇದೆ, ಏನು ಈ ಥರ ಮಾಡಿಬಿಟ್ಟಿರಿ, ಇಷ್ಟು ಚಂದ ಮಾಡಿರಲ್ಲ. ಹಾಂ, ನಿನ್ನೆ ಹುಬ್ಳಿಗೆ ಹೋಗಿದ್ವಿ ಎಲ್ಲ, ಮಾರ್ಕೆಟ್ಗೆ ಹೋದಾಗ ಇವನ್ನೆಲ್ಲನೂ ತೊಗೊಂಬಂದು ಇಲ್ಲಿ ರೂಮ್ ಡೆಕೋರೇಷನ್ ಮಾಡೀವಿ. ಅಲ್ಲ, ತಂದಿರಿ ನಮ್ಮ ರೂಮ್ಗೂ ಒಂದೆರಡು ಏನ್ರಿ ತೊಗೊಂಬರ್ಬೇಕಿಲ್ಲ? ನಿಮ್ಮ ರೂಮಿಗೆ ಬೇಕಂದ್ರೆ ನಿನ್ನ ಗಂಡಿನ ಕಡೆ ರೊಕ್ಕ ಇಸ್ಕೊಂಡು ನೀನು ತೊಗೊಂಬಾ. ಆಕಿ ರೂಮಿಗೆ ಬೇಕಾಗಿತ್ತು, ಆಕಿ ಗಂಡಿನ ಕಡೆ ರೊಕ್ಕ ಇಸ್ಕೊಂಡು ಆಕಿ ತೊಗೊಂಬಂದ್ಲು. ಅಲ್ಲ, ಇವು ಕರ್ಟನ್ನು ಒಂದೇ ಥರ ಅದಾವ, ಇಲ್ಲಿ ಗಾದಿ ಮೇಲೆ ಹಾಸಿದ್ದು ಒಂದೇ ಥರ ಅದಾವ. ಆಮೇಲೆ ಗಿಡ ಹೂವು ಏನೇನೇ ಇಟ್ಟಿರಿ, ಎಷ್ಟು ಚಂದ ಕಾಣಕತ್ತಿದ್ದು. ನನ್ನ ರೂಮು ಹಿಂಗೆ ಮಾಡ್ಕೊತಿದ್ದೆ ತೊಗೊಂಬಂದಿದ್ರೆ. ಅಯ್ಯೋ ಅಕ್ಕ, ಇದನ್ನ ಥೀಮ್ ಅಂತಾರ. ಇದು ಅಂದ್ರೆ ಇವಾಗ ಚೇಂಜ್ ಮಾಡ್ಬೇಕಾದ್ರೆ ಎಲ್ಲಾನು ಚೇಂಜ್ ಮಾಡೋದು. ಇವತ್ತೆಲ್ಲ ಬಿಳೆದು ಪಿಂಕ್ ಕಲರ್ ಮ್ಯಾಚಿಂಗ್ ಹಾಕಿನಲ್ಲ, ಒಂದು 2-3 ದಿನ ಬಿಟ್ಟು ಆಮೇಲೆ ಕರ್ಟನ್, ಬೆಡ್ಶೀಟ್, ದಿಮ್ ಕವರ್ ಮತ್ತು ಅದು ಹೊತ್ಕೊಳ್ಳೋದು ಎಲ್ಲನೂ ಒಂದೇ ಕಲರ್ ಅದ. ಒಂದು 5-6 ಥರ ಈ ಥರ ಸೆಟ್ ತೊಗೊಂಬಂದಿನಿ ನಾನು. ಅಂದರೆ 2 ದಿವ್ಸಕ್ಕೊಂದು ಟೈಮ್ ಅದನ್ನು ಚೇಂಜ್ ಮಾಡ್ತಾ ಹೋಗೋದು. ಹೌದಾ, ಎಲ್ಲನೂ ಚೇಂಜ್ ಮಾಡಬೇಕಾ? ಏನು ಗದಿ ಮೇಲೆ ಹಸಿದ್ದು ಒಂದು ತೆಗೆದು ಒಗೆದ್ರೆ ಸಾಕು. ಇವು ಕರ್ಟನ್ ಎಲ್ಲ ಎದಕ್ಕೆ ಒಂದು 15 ದಿವ್ಸಕ್ಕೆ ಇಲ್ಲಾಂದ್ರೆ 1 ತಿಂಗಳಿಗೆ ತೆಗೆದು ಒಗೆದು ಒಣಾಕಿ ಮತ್ತು ಹಾಕೊಂಡ್ಬಿಡೋದು. ಅದಕ್ಕೆ ನಿನಗೆ ಹಳ್ಳಿಗೆ ಮಾರ ಅನ್ನೋದು. ಇದೆಲ್ಲ ಸ್ಟೀಮ್ ಮಾಡ್ಕೊಂಡು ಸೆಟ್ ಮಾಡ್ಕೊಂಡಿರ್ತಾರೆ. ಹಂಗೆ ಫುಲ್ ಎಲ್ಲನೂ ಚೇಂಜ್ ಮಾಡ್ತಾರೆ, ಎಲ್ಲನೂ ಹಾಕ್ತಾರೆ. ಅದು ಇವಾಗ ಬೆಳೆಯೋದಕ್ಕೆ ನೀಲಿ ಕಲರ್ ಹಾಕಿದ್ರೆ ಚಂದ ಆಕೈತನ, ಆ ಥರ ಅದು. ನಿನ್ಗೇನು ಗೊತ್ತಾಗ್ತೈತಿ? ಹೋಗು ಚಾ ತೊಗೊಂಬ, ಹೋಗಿ, ನಮಗೆ ಸುಸ್ತಾಗೈತಿ. ಏನು ದೊಡ್ಡ ಕಡದ ಕಟ್ಟಿ ಹಾಕ್ಯಾರಂತೆ, ಸುಸ್ತಾಗೈತಿ ಅವರಿಗೆ. ಏನು ನೀವು 1-2 ತೊಗೊಂಡು ಬಂದು ನೇತಾಕಕ್ಕೆ ಸುಸ್ತಾಗ್ಬಿಟ್ಟೈತನ. ನೋಡಿದೇನ ಆಕೆ ಹೆಂಗೆ ಮಾತಾಡ್ತಾಳಂತೇಳಿ? ಈ ಥರ ಕೊಂಕು ಮಾತಾಡೋದಕ್ಕೆ ಮತ್ತು ನನಗೆ ಇಷ್ಟ ಆಗೋದಿಲ್ಲ. ಹೌದು, ಆಕೆ ಹೇಳ್ದಂಗೆ ನಾವು ಅವ್ರಿಗೂ ಒಂದು ಏನಾದರೂ ಸೆಟ್ ತೊಗೊಂಬರ್ಬೇಕಿತ್ತೇನೋ. ನನಗೂ ಲಕ್ಷ್ಯಕ್ಕೆ ಆಗಲಿಲ್ಲ, ನೀನು ನೆನ್ಪು ಮಾಡಲಿಲ್ಲ ನನಗೆ. ಅಯ್ಯೋ, ಏನು ತೊಗೊಂಬರ್ತೀವಿ ಬಿಡು. ಆಕೆ ಗಂಡಗೆ ಬೇಕಂದ್ರೆ ಆಕೆ ರೊಕ್ಕ ಇಸ್ಕೊಂಡು ತೊಗೊಂಬಂದು ಅವ್ರಿಗೆ ಹೆಂಗೆ ಬೇಕಂಗೆ ಡೆಕೋರೇಷನ್ ಮಾಡ್ಕೊಳ್ರಕ್ಕ. ನಾನು ಈ ಥರನ ಇದ್ರೊಳಗೆ ನೋಡಿದ್ದೆ, ಏನು ಫೋನ್ನಾಗ ವಿಡಿಯೋದಾಗ ನೋಡಿದ್ದೆ ನಾನು. ಈ ಥರ ಥೀಮ್ ಮಾಡಿ ಇಡ್ತಾರ ಅಂತೇಳಿ. ಬಟ್ ನಿನ್ನ ಕಡೆ ಈ ಥರ ಐಡಿಯಾ ಐತಿ ಅಂತ ನನಗೆ ಗೊತ್ತಿರಲಿಲ್ಲ. ಹೌದು, ಇಬ್ಬರು ಯಾಕೆ ಏನಾದರೂ ಒಂದು ಜಾಬ್ ಮಾಡಬಾರ್ದು? ಏನು ಜಾಬಾ? ಮಾಡ್ಬೋದು, ಮಾಡೋಕ್ಕೇನು ಪ್ರಾಬ್ಲಮ್ ಇಲ್ಲ. ಆದರೂ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡೋಕ್ಕೆ ಪ್ರಾಬ್ಲಮ್ ಆಗ್ತೈತಲ್ಲ, ಹೆಂಗೆ ಹೋಗಿ ಬರೋದು? ಫಸ್ಟ್ ಇಬ್ಬರು ಒಂದೇ ಆಫೀಸಿಗೆ ಹೋಗಿ ಇಂಟರ್ವ್ಯೂ ಕೊಟ್ಬಿಡೋಣ. ಇಬ್ಬರದು ಒಂದೇ ಕಡೆ ಸೆಲೆಕ್ಟ್ ಆಯ್ತು ಅಂತಂದ್ರೆ ಲೋನ್ ಮಾಡಿಸಿ ಗಾಡಿ ತೊಗೊಳ್ಳೋಣ. ತೊಗೊಂಡು EMIದಾಗ ಇಬ್ಬರು ಅರ್ಧ ದುಡ್ಡು ಹಾಕಿ EMI ಕಟ್ಟೋಣ. ನಮಗೆ ಬಂದಿದ್ದ ಸ್ಯಾಲ್ರಿ ನಾವೇ ಇಟ್ಕೊಳ್ಳೋಣ, ಯಾರಿಗೂ ಕೊಡೋದು ಬೇಡ. ಐಡಿಯಾ ಚೆನ್ನಾಗೈತಿ. ನಾನು ಸರ್ಚ್ ಮಾಡ್ತೀನಿ ಇರು ಫೋನ್ನಾಗೆ, ಎಲ್ಲಿ ಜಾಬ್ ಆಪರ್ಚುನಿಟಿ ಅದಾವ ಅಂತೇಳಿ. ಹೋಗಿ ಅಲ್ಲಿ ಇಂಟರ್ವ್ಯೂ ಕೊಟ್ಬರೋಣ ಅಂತಿಬ್ರು. ಏನೇನಿಲ್ಲಕ್ಕ, ಆರಾಮಾಗಿ ಕೂತ್ಬಿಟ್ಟು ಎಲ್ಲ ಹೊರಗೆ ಚಾಗಿ ಆತನ? ಹ್ಞೂ ನೋಡಪ್ಪ ಅರಕ್ಕ, ಚಾ ಎಲ್ಲ ಆಗಿತ್ತು. ನೀ ಏನ ಕ್ಯಾಬೇಜ್ ಹಿಡ್ಕೊಂಬಂದಿದ್ದಿ? ಏನಿಲ್ಲವ, ಕ್ಯಾಬೇಜ್ ಈಗ ತೊಗೊಂಡೆ. ಅಲ್ಲಿ ಹಂಗೆ ಮನೆಗೆ ಹೊಂಟಿದ್ದೆ, ನೀನು ನೋಡಿದ್ದು ನೀರು ಕುಂತಿದ್ದೆ, ಅದಕ್ಕೆ ಈ ಕಡೆ ಬಂದೆ ನೋಡ. ಹೌದನ್ನ, ಕುಂದರ್ ಬಾ, ಒಂದು ಕಪ್ ಚಾ ಕುಡಿ ಅಂತಿ. ಚಾ ಎಲ್ಲ ಬೇಡಾಗಿತ್ತು, ಆದರೂ ನಿನಗೂ ಬೇಸರ ಆಕೈತಲ್ಲ ಒಲ್ಲೆ ಅಂತಂದ್ರೆ. ಸ್ವಲ್ಪ ಸಣ್ಣ ಕಪ್ ಕೊಡಂತ ಹೇಳಿ ನಿನ್ನ ಸಸಿ. ಲಕ್ಷ್ಮಿ, ಒಂದು ಕಪ್ ಚಾ ತೊಗೊಂಬರ್ವ, ಪಾರಕ್ಕೆ ಬಂದಾಳಿಲ್ಲೇ. ಅಬ್ಬಾ ಏನು ಇಬ್ಬರು ಮುಂಜಾನೆ ಮಾತಾಡ್ಕೊಂಡು ಕುಂತಬಿಟ್ಟಿರಲ್ಲ, ಜೋರೈತಿ ಇಬ್ರದು. ನಮಗೊಂದು ಮಾತು ಕರೆಯಂಗಿಲ್ಲ ಬಿಡವ ನೀವು. ಊರು ಬೇಡ್ಲಿ, ನೀನು ಯಾರು ಬ್ಯಾಡ ಅಂದಾರನ ಬರಕ್ಕೆ? ನಾನು ಇಲ್ಲೇ ಇದನ್ನ ಕ್ಯಾಬೇಜ್ ತೊಗೊಳಕ್ಕೆ ಹೋಗಿದ್ದೆ, ಹಂಗೆ ಇಲ್ಲಿ ನೀಲಕ್ಕ ಕುಂತಿದ್ಲಾಕಿ ನೋಡಿ ತಗ ಬಂದೆ ನೋಡು. ನೀ ಏನ ನೀಲಕ್ಕ ಕಟ್ಗಿನ ಇಟ್ಕೊಂಡು ಕುಂತಿಯಲ್ಲ, ಯಾರು ಬಂದ್ರೆ ಹೊಡ್ಯಾಕಂತ ಇಟ್ಕೊಂಡು ಕುಂತಿ ಏನು ಹೆಂಗೆ? ಹಾಗೇನಿಲ್ಲೇ, ಅವು ನಾಯಿ ಒಂದಿಷ್ಟು ಕಾಡಕತ್ತೆ ಬಿಟ್ಟಿದ್ವು. ಒಂದು 2-3 ನಾಯಿ ಅದಾವು. ಬಂದು ಇಲ್ಲಿ ಇದ್ದಿದ್ದು ಚಪ್ಪಲ್ ಗಿಪ್ಪಲ್ ಎಲ್ಲ ಹೇಳ್ಕೊಂಡು ಹೊಂಟಿದ್ವು. ಅದಕ್ಕೆ ಒಂದು ಕಟ್ಟಿಗೆ ಇಟ್ಕೊಂಡು ಕುಂತೇನೆ ನೋಡಿ. ಇಲ್ಲಿ ಬಂದ್ರೆ ಹೊಡ್ಯಾನಂತೆ. ಅಲ್ಲೆಲ್ಲೇ ನಿನ್ನೆ ನಿಮ್ಮ ಮನೆಗೇನ ಬಾಯಿ ಆಗಕತ್ತಿತ್ತಲ್ಲ ನಿಂದು, ನೀನು ಸೊಸಿದು ಎದಕ್ಕೆ? ಅದ್ರ ಹೆಣ್ಣ ಎತ್ಲಿ ಕೆಲ್ಸಕ್ಕೆ ಹೋಗ್ಕಳಂತ ನೋಡ. ಮನ್ಯಾಗಿನ ಕೆಲಸ ಎಲ್ಲ ಬಿಟ್ಟು ಕೆಲ್ಸಕ್ಕೆ ಹೋದ್ರೆ ಮತ್ತು ಮನ್ಯಾಗ ಮಾಡೋರು ಯಾರು? ಅದಕ್ಕೆ ಬೇಷಂಗೆ ತೊಗೊಟ್ಟಿದ್ದೀನಿ ನೋಡು. ನಮಗೆ ಮನ್ಯಾಗ ಮಾಡಕ್ಕೆ ಬೇಕಂತೆ ಮದುವೆ ಮಾಡ್ಕೊಂಡಿದ್ವಿ, ಕೆಲ್ಸಕ್ಕೆ ಮಾಡೋಕ್ಕಲ್ಲ, ತಣ್ಣಗೆ ಇಲ್ಲೇ ಮನ್ಯಾಗ ಮಾಡ್ಕೊಂಬಿದ್ದೀರ ಮೂಳ ಅಂತೇಳಿ. ಹ್ಞೂ, ಅದೇನದ ಅಸಹ್ಯ. ಮದುವೆ ಆಗಿಂದನೂ ಹೊರಗೆ ಕೆಲ್ಸಕ್ಕೆ ಹೋಗೋದು ಯಾಕೆ? ಗಂಡು ಮಕ್ಳು ದುಡ್ದು ಹಾಕಂಗಿಲ್ಲನ? ತಣ್ಣಗೆ ಕುತ್ಕೊಂಡು ತಿನ್ಬೇಕು, ಮನ್ಯಾಗಿಂದ ಇದ್ದಿದ್ದನ್ನು ಮಾಡಿ ಇಡ್ಬೇಕು. ಇವಕ್ಕೆ ಎದಕ್ಕೆ ಬೇಕಾಗೈತಿ ಇಂಥ ಒಣವು ಸಾಬ್ರಿ ಅಂತೀನ. ಹ್ಞೂ ನೋಡು, ನನ್ನ ಮಗನೂ ಹಂಗೆ ಕುಣ್ಯಾಕತ್ತಿದ್ನು, ಹೋಗ್ಲಿ ಬಿಡು ಅಂತೇಳಿ ನಾ ತೊಗೊಂಡೆ ನೋಡು. ನಮ್ಮ ಮನ್ಯಾಗ ಹಂಗೆಲ್ಲ ಕಳ್ಸಂಗಿಲ್ಲ ಹೆಣ್ಮಕ್ಳನ್ನ. ಇದೆಲ್ಲ ಹಚ್ಚತ್ತಂದ್ರೆ ಮನೆ ಬಿಟ್ಟು ಹೋಗ್ಬಿಡ್ರಿ ನೀವಿಬ್ರು ಅಂತೇಳಿ. ಅಲ್ಲ, ಇನ್ನೂ ಗಂಡು ಏನು ದುಡ್ದು ಹಾಕಂಗಿಲ್ವಾ? ಪಾಪ ರೊಕ್ಕದ ಭಾಳ ತೊಂದರೆ ಐತಿ ಅಂತಂದ್ರೆ ಹೋಗ್ಲಿ ಹೆಣ್ಮಕ್ಳು, ಬ್ಯಾಡ ಅನ್ನಂಗಿಲ್ಲ. ಇವೆಲ್ಲ ಅಷ್ಟು ದುಡ್ದು ರೊಕ್ಕ ತಂದು ಇವು ಕೈಯಾಗ ಕೊಟ್ಟಿರ್ತಾವ ಮತ್ತು ಕೆಲ್ಸಕ್ಕೆ ಹೋಗ್ಯವಂತಂದ್ರೆ ಏನು ಹೇಳ್ಬೇಕು ಇಂಥವ್ಕೆ?
ತಗೋರಿವ ನೀವು ಮಾತಾಡ್ರಿ. ನಾ ಕ್ಯಾಬೇಜ್ ತೊಗೊಂಡೋಗಿ ಮನ್ಯಾಗ ಕೊಟ್ಟನೆ ಅಂದ್ರೆ ನನ್ನ ಮಗಳು ಒಂದು ಪಲ್ಯಾರೆ ಮಾಡಿರ್ತಾಳ. ಆಮೇಲೆ ನಾ ರೊಟ್ಟಿ ಮಾಡ್ತೇನಂತ. ನಾ ಬರ್ತೇನೆ ತಗೋ. ಇನ್ನು ಹಂಗಿದ್ರೆ ನೀನು ಸೊಸಿ ಏನು ಚಾನ ತರಲಿಲ್ಲ. ಹೌದು ನೋಡ, ಇದ್ರ ಹೆಣ ಎತ್ತಲಿ ಮಾತು ಹಚ್ಕೊಂಡು ನಾನು ಹಂಗೆ ಕುಂತ್ಬಿಟ್ಟೇನು ಮರ್ತಬಿಟ್ಟು ನಾಕೀಗ ಚಾ ಹೇಳಿದ್ದು. ತಡಿಯಕ್ಕೇನು ಕರಿತೀನಿ ಊರು ಬೆಂಡ್ಲಿನ. ಏ ಲಕ್ಷ್ಮಿ, ನೀನು ಹೆಣ ಎತ್ತಲಿ ಎಷ್ಟೋ ತನಕ ಆತ ಚಾ ಹಂಗೆ ಕುದಿಸಿ ಅಲ್ಲೇ ಇದನ್ನು ಮಾಡಿಟ್ಟೆ. ಏನೋ ಒಂದು ಚಾ ತಗೊಂಬ ಅಂತ ಹೇಳಿ ಎಷ್ಟೊತ್ತಾತು? ಏನು 10 ವರ್ಷ ಬಿಟ್ಟು ಚಾ ತಂದು ಕೊಡ್ತೀನ ನಮಗಿನ್ನ? ಎಷ್ಟೊತ್ತಾತು ಮಾಡೋದು? ಹಂಗೆ ಬಡ ತೊಗೊಂಬಂದು ಕೊಡು ಒಂದು 2 ಕಪ್ ಚಾನ. ಏಯ್ ಕಾಗಿ ಮುದಿಕಂತಕ್ಕ ವಟ 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 ಅಂತ ಹಚ್ಚಿಬಿಡ್ತೈತಿ. ಹೋಗೋರು ಬರೋರಿಗೆಲ್ಲ ಚಾ ಮಾಡ್ಕೊಂಡು ಕುಂತ್ರೆ ಮುಗಿದು ಹೋತ್ ನನ್ನ ಕತ್ತಿ. ಇಲ್ಲೇ ಅಡುಗೆ ಮನ್ಯಾಗ ಡೋಕೋದು ನಾನು. ಹ್ಞೂ ರೀ ಅತ್ತೀರ ತಂದೆ. ಅಲ್ಲ ನೀಲಕ್ಕ, ನನಗೆ ಗೊತ್ತಿದ್ದು ಒಂದು ವರ ಐತಿ. ಯಾಕೆ ನೀನು ರಶ್ಮಿನ ತೋರಿಸ್ಬಾರ್ದವ್ರಿಗೆ? ಹುಡುಗ ಚಂದದಾನ, ನಿನ್ನ ಕಲ್ತೋನ್ ಭಾಳ ಅದಾನ ಹಂಗಂತೀಯ ಅಲ್ಲೇ. ನಮ್ಮ ಗೌಡ್ರು ಬರಲಿ ತಡಿ, ಮಾತಾಡಿ ಏನನ್ನೋದು ಹೇಳ್ತಾನಂತೆ. ಈ ಹುಡುಗ ಒಂದು ಬಂದಿದ್ದಲ್ಲ ವಲ್ ಅಂತೈತಿ. ತಗೋರಿ ಚಾ ತೊಗೊಂಬಂದೇನು ನೋಡ್ರಿ. ಏ ತಿನ್ನ ಹುಚ್ಚಿ, ಹಿಂಗೆ ತೊಗೊಂಬರ್ತಾರನ ಚಾನ ಟ್ರೇದಾಗ ತೊಗೊಂಬ ಹೋಗ. ಹುಡುಗ ಬಾರಿ ಕಲ್ತೋನದನ್ನ ನೀಲಕ್ಕ. ಅದಕ್ಕೆ ನಿನಗೆ ಹೇಳಾಕತ್ತೀನಿ, ಆಕಿ ಏನಾರ ಯಾಕೆ ಮಾಡಲಿ, ನೀ ಹೆಂಗಾರ ಮಾಡಾಕಿ ಹ್ಞೂ ಅನ್ನಿಸ್ಬಿಡು. ಆರಾಮ್ ಇರ್ತಾಳೆ ನೋಡು. ಯವ್ವ ಕೈ ಸುಡಾತೈತಿ. ಇಡ್ರಿ ಚಾ ಇಡ್ರಿ ಜಲ್ದಿ. ಏನು ಅಡ್ನಾಡಿ, ನಿನಗೇನು ಹೇಳಿತ್ತು? ಟ್ರೇದಾಗ ಚಾದ ಕಪ್ಪಿಟ್ಕೊಂಬ ಅಂತ ಹೇಳಿತ್ತು. ಚಾನ ಟ್ರೇದಾಗ ಸುರ್ಕೊಂಬ ಅಂತ ಹೇಳಿದ್ದಿಲ್ಲ ನಿನಗೆ.